ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದ ಕಡೆಗೆ ಪರಿಶುದ್ಧ ಗ್ರಂಥವನ್ನ ತಿರುಗಿಸಿಕೊಳ್ಳೋಣ. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಆಮೆನ್. ಓದಿದಂತೆ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗಗಳನ್ನು ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನು ದೇವರು ತಾನೇ ನಮ್ಮೆಲ್ಲರಿಗೂ ಕೂಡ ಆಶೀರ್ವದಿಸಿಕೊಡಲಿ. ಪ್ರಿಯ ಕರ್ತನ ಜನರೇ, ಇವು ದೇವರ ಆತ್ಮನ ವಾಕ್ಯಗಳು. ದೇವರ ಆತ್ಮನ ಮೂಲಕ ಮಾತ್ರವೇ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ ಕಾರಣ ಪ್ರಾರ್ಥನೆಯ ಭಾವದಲ್ಲಿ ಇರಿ. ಪ್ರಾರ್ಥನೆಯೊಡನೆ ಈ ವಾಕ್ಯಗಳನ್ನು ಧ್ಯಾನಿಸೋಣ, ಅರ್ಥ ಮಾಡಿಕೊಳ್ಳೋಣ, ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳೋಣ, ಇತರರಿಗೆ ಹಂಚೋಣ. ಇತರರನ್ನು ಕೂಡ ಈ ಕನ್ನಡ ಸತ್ಯವೇದದ ಆನ್ಲೈನ್ ಕೂಟಗಳಲ್ಲಿ ಭಾಗವಹಿಸುವಂತೆ ಆಹ್ವಾನಿಸೋಣ. ಈ ರೀತಿಯಾಗಿ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಾವು ಬೆಳೆಯುತ್ತಾ ಸಾಗೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ 3 ವಿಧವಾಗಿ ದೇವರ ಮಕ್ಕಳು ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ತಮ್ಮ ಜೀವಿತದಲ್ಲಿ ಜಯವನ್ನ ಹೊಂದಿದರು ಎಂಬ ವಾಕ್ಯಗಳನ್ನ ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಮೊದಲನೇದಾಗಿ ನಾವು ಧ್ಯಾನಿಸಿದೆವು, ಅವರು ಯಜ್ಞದ ಕುರಿಯಾದಾತನ ರಕ್ತದ ಮೂಲಕ ಜಯವನ್ನ ಹೊಂದಿದರು ಎಂಬುದಾಗಿ. ನಿಮ್ಮ ನೆನಪಿಗೋಸ್ಕರ ಅವುಗಳನ್ನು ಪುನಃ ತರುತ್ತೇನೆ. ವಿಮೋಚನಾ ಕಾಂಡದಲ್ಲಿ ನಾವು ಧ್ಯಾನಿಸುವಾಗ ಪಾಸ್ಕಾ ಹಬ್ಬವನ್ನು ಆಚರಿಸುವುದಕ್ಕೆ ಮುಂಚಿತವಾಗಿ ದೇವರು ತನ್ನ ಚೊಚ್ಚಲು ಮಕ್ಕಳನ್ನ ಐಗುಪ್ತದಿಂದ ಆತನು ಹೊರಬರ ಮಾಡುವಾಗ ತನ್ನ ರಕ್ತದ ಮೂಲಕ, ಯಜ್ಞದ ಕುರಿಯಾದಾತನ ರಕ್ತಕ್ಕೆ ಸಾದೃಶ್ಯವಾಗಿ ಅವರ ಬಾಗಿಲುಗಳ ನಿಲುವುಪಟ್ಟಿಗಳ ಮೇಲೆ ಆ ರಕ್ತ ಚಿಮುಕಿಸಲ್ಪಡುವಾಗ, ಬಳಿಯಲ್ಪಡುವಾಗ ಅದರ ಮೂಲಕ ದೇವರು ತನ್ನ ಮಕ್ಕಳನ್ನ, ಪ್ರಜೆಗಳನ್ನ ಸಂಹರಿಸಲಿಲ್ಲ. ಅದಕ್ಕೆ ಬದಲಾಗಿ ಆ ರಕ್ತದ ಮೂಲಕ ಅವರಿಗೆ ಭದ್ರತೆಯನ್ನು ಕೊಟ್ಟನು, ಜಯವನ್ನು ಕೊಟ್ಟು ನಡೆಸಿದನು. ಅದೇ ರೀತಿಯಾಗಿ ಸತ್ಯವೇದದಲ್ಲಿ, ಇಡೀ ದೇವರ ವಾಕ್ಯದಲ್ಲಿ ನೀವು ನಾನು ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದ ಕುರಿಯಾದಾತರ ರಕ್ತದಿಂದ ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ ಮತ್ತು ವಿಮೋಚಿಸಲ್ಪಟ್ಟಿದ್ದೇವೆ, ಕ್ರಯವಾಗಿ ನಾವು ಕೊಂಡುಕೊಳ್ಳಲ್ಪಟ್ಟಿದ್ದೇವೆ. ಈ ಒಂದು ಪರಿಶುದ್ಧವಾದ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಸಂಕಟ ಕಾಲದಲ್ಲಿ ಯಹೂದ್ಯ ವಿಶ್ವಾಸಿಗಳು ಮತ್ತು ಅನ್ಯರು ಕೂಡ ದೇವರನ್ನ ನಂಬುವಾಗ ಅವರು ರಕ್ಷಣೆಯನ್ನ, ವಿಜಯವನ್ನ ಹೊಂದುವುದನ್ನ ಕುರಿತು ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 12ನೇ ಅಧ್ಯಾಯ 11ನೇ ವಾಕ್ಯ ಮಾತನಾಡುವಂಥದ್ದಾಗಿದೆ. ಕಳೆದ ದಿನದ ಧ್ಯಾನದಲ್ಲಿ ಅವರು ವಾಕ್ಯದ ಮೂಲಕವಾಗಿಯೂ ಕೂಡ ಜಯವನ್ನ ಹೊಂದಿದರು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದೆವು. ಯೇಸು ಸ್ವಾಮಿಯ ಉದಾಹರಣೆಯನ್ನು ಕೂಡ ನಾವು ತೆಗೆದುಕೊಂಡೆವು. ವಾಕ್ಯ ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾಗಿರಬೇಕೆಂಬುದಾಗಿ ಧ್ಯಾನಿಸಿದೆವು. ವಾಕ್ಯ ಸತ್ಯವಾಗಿದೆ ಎಂಬುದಾಗಿ ಧ್ಯಾನಿಸುತ್ತಾ ಬಂದೆವು. ವಾಕ್ಯದಲ್ಲಿ ಜೀವ ಉಂಟು ಎಂಬುದಾಗಿ ನಾವು ಧ್ಯಾನಿಸುತ್ತಾ ಬಂದೆವು. ಈ ರೀತಿಯಾಗಿ ದೇವರ ವಾಕ್ಯ ನಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳಲು ಸಹಾಯವಾಗುವಂಥದ್ದಾಗಿದೆ. ವಾಕ್ಯದ ಮೂಲಕ ಯೇಸು ಸ್ವಾಮಿ ಜಯವನ್ನ ಹೊಂದಿದರು. ಈ ಒಂದು ಧ್ಯಾನದಲ್ಲಿ ವಾಕ್ಯ ಭಾಗವನ್ನ ಪ್ರಕಟಣೆ ಗ್ರಂಥ ನನ್ನೊಂದಿಗೆ ಧ್ಯಾನಿಸಿರುತ್ತಿರ್ತಕ್ಕಂಥ ಪ್ರತಿ ದೇವರ ಮಕ್ಕಳು ಕೂಡ, ಇನ್ಕ್ಲೂಡಿಂಗ್ ಮೀ, ನನ್ನೊಡನೆ ಸೇರಿ ನಾನು ಕೂಡ ಸೇರಿಕೊಂಡವನಾಗಿ ನೀವು ನಾನು ವಾಕ್ಯದ ಮೂಲಕ ಜಯ ಜೀವಿತವನ್ನ ಜೀವಿಸುವಂತೆ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ ನಮ್ಮೆಲ್ಲರನ್ನ ಪ್ರೋತ್ಸಾಹಪಡಿಸುವಂಥದ್ದಾಗಿದೆ. ತದನಂತರ ಈ ದಿನದ ಒಂದು 3ನೇ ಭಾಗದಲ್ಲಿ ನಾವು ನೋಡುವಾಗ ಅವರು ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನು ಕೂಡ ತೊರೆದವರಾಗಿ ಜಯವನ್ನ ಹೊಂದುತ್ತಾರೆ ಎಂಬ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಿಯರೇ, ಪ್ರಕಟಣೆಯ ಗ್ರಂಥದಲ್ಲಿ ನಾವುಗಳು ಗಮನಿಸುವಾಗ ಈ ಒಂದು ಮುರುಘ ಸೈತಾನನ ಪ್ರತಿನಿಧಿ 2 ಆಜ್ಞೆಗಳನ್ನ ಅವರಿಗೆ ಕೊಡುವಾತನಾಗಿದ್ದಾನೆ. ಮೊದಲನೇದಾಗಿ ಯಾರೆಲ್ಲ ಈ ಮೃಗವನ್ನ ನಮಸ್ಕರಿಸದೇ ಇದ್ದಾರೋ, ಪೂಜಿಸದೇ ಇದ್ದಾರೋ ಅವರು ಕೊಲ್ಲಲ್ಪಡಬೇಕೆಂಬ ಆಜ್ಞೆಯನ್ನ ಹೊರಡಿಸುತ್ತಾನೆ. ಓದುವುದನ್ನು ಕೇಳಿಸಿಕೊಳ್ಳೋಣ. ಪ್ರಕಟಣೆಯ ಗ್ರಂಥ 13ನೇ ಅಧ್ಯಾಯ 15ನೇ ವಾಕ್ಯ. ರೆವಲ್ಯೂಷನ್ 13:15. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವೂ ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು, ತನಗೆ ನಮಸ್ಕರಿಸಿದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಮತ್ತೊಂದು ವಾಕ್ಯವನ್ನು ಕೂಡ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 16ರಿಂದ 18ರಲ್ಲಿ ಓದುವಾಗ ನಾವು ತಿಳಿದುಕೊಳ್ಳುವ ಸಂಗತಿ ಇದಾಗಿದೆ. ಈ ಎರಡನೆಯ ಮೃಗವು
ದೊಡ್ಡವರು ಚಿಕ್ಕವರು, ಐಶ್ವರ್ಯವಂತರು ಬಡವರು, ಸ್ವತಂತ್ರರು ದಾಸರು, ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೊಡದಂತೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ, ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದೇ. ಸೊ ಪ್ರಿಯರೇ, ಈ ಎರಡು ಆಜ್ಞೆಗಳ ನಿಮಿತ್ತವಾಗಿ ಆ ದಿನಗಳಲ್ಲಿ ಅನೇಕ ಯಹೂದ್ಯರಲ್ಲಿ ದೇವರನ್ನು ನಂಬಿದಂತ ಮಕ್ಕಳು ತಮ್ಮ ರಕ್ತ ಸಾಕ್ಷಿಗಳಾಗಿ, ಅಂದರೆ ಅವರು ತಮ್ಮ ದೇಹವನ್ನ, ತಮ್ಮ ಈ ಲೌಕಿಕ ಜೀವಿತವನ್ನ ಹೆಚ್ಚಾಗಿ ಪ್ರೀತಿಸದೆ ಯೇಸು ಸ್ವಾಮಿಯನ್ನ ಅಧಿಕವಾಗಿ ಪ್ರೀತಿಸುವಂತವರಾಗಿದ್ದಾರೆ. ಮಾತ್ರವಲ್ಲ, ತಮ್ಮ ದೃಢವಾದ ನಂಬಿಕೆಯ ಮೂಲಕ ಈ ಒಂದು ಆಜ್ಞೆಗಳಿಗೆ ಅವರು ವಿಧೇಯತೆಯನ್ನ ತೋರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಈ ವಾಕ್ಯ ಭಾಗದಲ್ಲಿ ಸ್ಪಷ್ಟವಾಗಿ ಮಾತನಾಡುವಂತದ್ದಾಗಿದೆ. ಸೊ 11ನೇ ವಾಕ್ಯದ 3ನೇ ಭಾಗದಲ್ಲಿ ತಮ್ಮ ನಿಷ್ಠೆಯನ್ನ, ತಮ್ಮ ಪ್ರೀತಿಯನ್ನ, ತಮ್ಮ ನಂಬಿಕೆಯನ್ನ ಯೇಸು ಸ್ವಾಮಿಯ ಪಕ್ಷದಲ್ಲಿ ಇವರುಗಳು ತೋರ್ಪಡಿಸುವಂತವರಾಗಿದ್ದಾರೆ. ಹಾಗಾದರೆ ಈ ಲೋಕದಲ್ಲಿ ಈ ದಿನಗಳಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ ನಾವು ಕೂಡ ಈ ಯಹೂದ್ಯರ ಹಾಗೆ ಸಂಕಟ ಕಾಲದಲ್ಲಿ, ಮಹಾಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದಿದಂತ ಈ ಯಹೂದ್ಯರ ಹಾಗೆ, ಜಯವನ್ನ ಹೊಂದಿದಂತ ಈ ಯಹೂದ್ಯರ ಹಾಗೆ ನಾವು ಕೂಡ ಜೀವಿಸುವಂತೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣವೇ? ನಮ್ಮ ಜೀವಿತ ಹೇಗಿದೆ? ನಾವು ಜಯ ಜೀವಿತವನ್ನ ಜೀವಿಸುತ್ತಿದ್ದೇವಾ ಅಥವಾ ಸ್ವತಂತ್ರ ಜೀವಿತವನ್ನ ಜೀವಿಸುತ್ತಿದ್ದೇವಾ? ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಸಂಧಾನ ಮಾಡಿಕೊಂಡು ಸಂಧಾನದ ಜೀವಿತವನ್ನ ಜೀವಿಸುತ್ತಿದ್ದೇವಾ ಅಥವಾ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ, ಚಿಕ್ಕ ಚಿಕ್ಕ ಸಂಗತಿಗಳಲ್ಲೂ ಕೂಡ ನಾವು ಸಂಧಾನ ಮಾಡಿಕೊಳ್ಳದೆ ಕರ್ತನ ಮೇಲೆ ವೈರಾಗ್ಯವುಳ್ಳವರಾಗಿ ಭಕ್ತಿಯುಳ್ಳ ಜೀವಿತವನ್ನ, ಪರಿಶುದ್ಧವಾದ ಜೀವಿತವನ್ನ ನಾವು ಜೀವಿಸುತ್ತೇವೆ ಎಂಬುದಾಗಿ ಈ ಒಂದು ಮೂರನೇ ಜಯದ ಮೇಲೆ ಧ್ಯಾನಿಸುವಂತ ಧ್ಯಾನದ ಮೂಲಕ ಈ ವಾಕ್ಯಗಳನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳೋಣ. ಸಾಮಾನ್ಯವಾಗಿ ನಾವು ಪ್ರಾಣವನ್ನ ಎಲ್ಲರೂ ಕೂಡ ಇಷ್ಟಪಡ್ತೇವೆ. ಯಾರು ಕೂಡ ಮರಣವನ್ನ ನಾವು ಹೊಂದಿಕೊಳ್ಳಲು ಇಷ್ಟಪಡುವುದಿಲ್ಲ. ಇವರು ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ. ಪ್ರಕಟಣೆಯ ಗ್ರಂಥದ ವಿಶ್ವಾಸಿಗಳು ಆತ್ಮಹತ್ಯೆ ಮಾಡಿಕೊಳ್ಳಲಿಲ್ಲ. ಅದಕ್ಕೆ ಬದಲಾಗಿ ತಮ್ಮ ಜೀವಿತವನ್ನ, ತಮ್ಮ ಪ್ರಾಣವನ್ನ, ತಮ್ಮ ಎಲ್ಲಾ ವಿಧವಾದ ಸುಖವನ್ನ ಅವರು ಯೇಸು ಸ್ವಾಮಿಯ ಪಾದಕ್ಕೆ ಸಮರ್ಪಿಸಿದರೆಂಬುದಾಗಿ ಈ ಒಂದು ವಾಕ್ಯ, ಅವರ ನಡತೆ ಮಾತನಾಡುವಂತದ್ದಾಗಿದೆ. ಸೊ ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ಎಲ್ಲವುಗಳಿಗಿಂತ ಅಧಿಕವಾಗಿ ನಮ್ಮ ಕರ್ತನನ್ನ ನಾವು ಪ್ರೀತಿಸೋಣ. ನಮ್ಮ ಬಳಿ ಇರ್ತಕ್ಕಂಥ ಹಾಡಿನ ಪುಸ್ತಕದಲ್ಲಿ ಬಹು ಸುಂದರವಾದ ಹಾಡಿದೆ. ಅಂದ್ರೆ ಕರ್ತ ನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ, ನನ್ನ ಪ್ರಾಣ ಪ್ರಿಯನೇ, ನನ್ನ ಹೃದಯ ರಾಜನೇ ಎಂಬುದಾಗಿ ಬಹಳ ಸುಂದರವಾಗಿ ಹಾಡು ರಚಿಸಲ್ಪಟ್ಟಿದೆ. ಯಾರನ್ನ ಪ್ರೀತಿಸುತ್ತಿ? ನೀನು ಯಾರನ್ನ ಪ್ರೀತಿಸುತ್ತಿ? ನಿನ್ನ ಚಿನ್ನ ನಿನ್ನ ಬೆಳ್ಳಿಗಿಂತ ನೀನು ಯೇಸುವನ್ನ ಪ್ರೀತಿಸುತ್ತೀಯೋ ಎಂಬುದಾಗಿ ಬಹು ಸುಂದರವಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಗಮನಕ್ಕೆ ಅದನ್ನು ತರಲು ಬಯಸುತ್ತೇನೆ. ಹಾಡಿನ ಸಂಖ್ಯೆ 529. ನಾನು ಹಾಡುವುದಿಲ್ಲ, ಆದರೆ ಅದರಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳನ್ನು ಮಾತ್ರ ನಿಮ್ಮ ನೆನಪಿಗೆ ತರ್ತೇನೆ. ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ನನ್ನನ್ನು ಪ್ರೀತಿಸುವಿಯೋ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿಯಿಂದಲೋ. ನಿನ್ನ ಚಿನ್ನ ಬೆಳ್ಳಿಗಿಂತಲೂ ನನ್ನನ್ನು ಪ್ರೀತಿಸುವಿಯೋ, ಲೋಕದ ಮೇಲಿನ ಪ್ರೀತಿಯ ಬಿಟ್ಟು ನನ್ನ ಪ್ರೀತಿಸುವಿಯೋ, ಸ್ಥಾನಮಾನ ಪ್ರಾಣಕ್ಕಿಂತಲೂ ನನ್ನನ್ನು ಪ್ರೀತಿಸುವಿಯೋ, ಸ್ವಾರ್ಥ ಬಿಟ್ಟು ಕ್ರೂಜೆ ಹೊತ್ತು ನನ್ನ ಹಿಂದೆ ಬರುವಿಯೋ, ನನ್ನನ್ನು ಅರಿಯುವ ಆಸೆಯೊಂದೇ ನಿನ್ನ ಶ್ರೇಷ್ಠ ಆಸೆಯೋ, ಆಜ್ಞೆ ಪಾಲಿಸಿ ಅಧೀನಪಡಿಸಿ ನನ್ನ ಪ್ರೀತಿಸುವಿಯೋ. ಸೊ ಪ್ರಿಯರೇ, ಯಾರು ಈ ಹಾಡನ್ನ ರಚಿಸಿದ್ರು ಎಂಬುದಾಗಿ ನನಗೆ ಗೊತ್ತಿಲ್ಲ. ಕರ್ತ ನಿನ್ನ ಪ್ರೀತಿಸುವೆನು,
ನನ್ನ ಪ್ರಾಣ ಪ್ರಿಯನೇ. ಬಹು ಸುಂದರವಾದಂಥ ಹಾಡು, ಅರ್ಥಗರ್ಭಿತವಾದಂಥ ಹಾಡು. ನಾವು ನಮ್ಮ ಜೀವಿತವನ್ನ ಈ ವಾಕ್ಯದ ಬೆಳಕಿನಲ್ಲಿ ಕರ್ತನಿಗೆ ನಾವು ಒಪ್ಪಿಸಿಕೊಟ್ಟು ಜೈ ಜೀವಿತವನ್ನ ನಾವು ಜೀವಿಸುವಂತೆ ಕರ್ತನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೂ ಕೂಡ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಯೇಸುವಿನ ಮಾತುಗಳನ್ನ ಕೇಳಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 10 verse 28. Let us hear the reading. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಸೊ ಪ್ರಿಯರೇ, ನೀವು ನಾನು ಯಾವುದಕ್ಕೆ ಹೆದರಬೇಕು? ನಮ್ಮನ್ನ ಈ ದಿನದ ಕಾನೂನಿನ ಪ್ರಕಾರ ಸೆರೆಮನೆಗೆ ಹಾಕುವಂತ ಕಾನೂನಿಗೆ ನಾವು ಹೆದರಬೇಕಾ? ಸರಳ ಭಾಷೆಯಲ್ಲಿ ನಾನು ಹೇಳುತ್ತಿದ್ದೇನೆ, ಆಗ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಯಾವುದಕ್ಕಾಗಿ ನಾವು ಹೆದರುತ್ತೇವೆ? ಬೇರೆಯವರು ನಮ್ಮನ್ನ ವಿರೋಧ ಮಾಡುತ್ತಾರೆ, ಯೇಸುವನ್ನ ನಾನು ನಂಬಿದ್ದೇನೆ, ನಾನು ಸಭೆಗೆ ಹೋಗುತ್ತೇನೆ ಎಂಬುದಾಗಿ ಹೇಳುವಾಗ ಬೇರೆಯವರು ನಮ್ಮನ್ನು ನೋಡಿ ವಿರೋಧ ವ್ಯಕ್ತಪಡಿಸುತ್ತಾರೆ. ಅದಕ್ಕೋಸ್ಕರ ನಾವು ಹೆದರಬೇಕಾ? ನಾವು ಅಂಜಬೇಕಾ? ನಾವು ನಾಚಿಕೆ ಪಡಬೇಕಾ? ಮತ್ತಾಯ 10:28 ಯೇಸು ಸ್ವಾಮಿಯ ವಾಕ್ಯಗಳು ಏನು ತಿಳಿಸುತ್ತದೆ? ಬಹು ಸ್ಪಷ್ಟವಾಗಿ ಆತನು ತಿಳಿಸ್ತಾ ಇದ್ದಾನೆ. ದೇಹವನ್ನ ಕೊಂದು ಆತ್ಮವನ್ನು ಕೊಲ್ಲಲಾಗದವರಿಗೆ ಹೆದರಬೇಡಿರಿ. ದೇಹವನ್ನು ಆತ್ಮವನ್ನು ನರಕಕ್ಕೆ ಹಾಕುವಾತನಿಗೆ ಹೆದರಿರಿ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಯಾವುದೇ ವಿಧವಾದಂಥ ಸಣ್ಣ ಪುಟ್ಟ ಹೆದರಿಕೆಗಳು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ವಿಷಯದಲ್ಲಿ ಇರುವುದಾದರೆ, ನಿಮ್ಮೊಂದಿಗೆ ಆತನು ತನ್ನ ಜೀವವುಳ್ಳ ವಾಕ್ಯದ ಮೂಲಕ ಮಾತನಾಡಲಿ, ನಿಮ್ಮಲ್ಲಿರ್ತಕ್ಕಂಥ ಭಯವನ್ನ ತೊಲಗಿಸಲಿ, ನಿಮ್ಮಲ್ಲಿರ್ತಕ್ಕಂಥ ಹೆದರಿಕೆಯನ್ನ ತೊಲಗಿಸಲಿ, ನಿಮ್ಮಲ್ಲಿರುವಂತಹ ದಿಗಿಲನ್ನ ತೊಲಗಿಸಲಿ, ಮತ್ತು 2 ತಿಮೋಥಿ 1:7 ಪ್ರಕಾರ ಧೈರ್ಯದ ಆತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಲಿ. ಏಡಿತನದ ಆತ್ಮವಲ್ಲ, ಧೈರ್ಯದ ಆತ್ಮನಿಂದ ನನ್ನನ್ನು, ತಮ್ಮೆಲ್ಲರನ್ನು ಕೂಡ ಆತನು ತುಂಬಿಸಲಿ, ನಮ್ಮನ್ನು ಬಲಪಡಿಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯದ ಬೆಳಕಿನಲ್ಲಿ ಮತ್ತೊಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮಾರ್ಕ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯ ನಮ್ಮೆಲ್ಲರಿಗೂ ಕೂಡ ಬಹು ಚಿರಪರಿಚಿತವಾದಂಥ ವಾಕ್ಯವನ್ನು ಓದಿಕೊಳ್ಳೋಣ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಪ್ರಿಯರೇ, ಒಬ್ಬ ಮನುಷ್ಯ ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಾನು ಯಾವುದನ್ನ ಗಳಿಸಿಕೊಳ್ಳಬೇಕು? ಲೋಕವನ್ನು ಗಳಿಸಿಕೊಳ್ಳಬೇಕಾ ಅಥವಾ ದೇವರನ್ನ ಗಳಿಸಿಕೊಳ್ಳಬೇಕಾ? ಪ್ರಾಮುಖ್ಯತೆ ಕೊಡ್ರಿ. 2 ವಾರಗಳ ಹಿಂದೆ ನನಗೆ ತಿಳಿದಂತ ಕಸ್ಟಮರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅವರ ಸಲುವಾಗಿ ಜನವರಿ ತಿಂಗಳ 3ನೇ ಕರ್ತನ ದಿನದಂದು ಕರ್ತನ ಮೇಜಿನ ಬಳಿ ಸೋದರ ನವೀನ್ ಪ್ರಾರ್ಥನೆ ಮಾಡಿದರು. ಕರ್ತನೆ, ಸೋದರ ರಾಯ್ ಕುಟುಂಬವನ್ನ ರಕ್ಷಿಸು, ಅವರು ರಕ್ಷಣೆಯನ್ನು ಹೊಂದುವಂತೆ ಸಹಾಯ ಮಾಡು. ಅವರು ನಾಮಕಾರ್ಥ ಕ್ರೈಸ್ತರಾಗಿದ್ದಾರೆ, ಅವರು ರಕ್ಷಣೆ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸಿದರು. ಅದರ ನಂತರ ಗತ ವಾರಗಳಲ್ಲಿ ನಾವು ನೋಡಿದೆವು, ಎಲ್ಲ ಸಾಮಾಜಿಕ ಜಾಲಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ತಿಳಿದಂತ ಸಂಗತಿ ಏನೆಂದರೆ, ರಾಯ್
ಆತ್ಮಹತ್ಯೆ ಮಾಡಿಕೊಂಡರು. ರಾಯ್ ಅವರ ಸಾಮಾಜಿಕ ಜಾಲದಲ್ಲಿ ಅವರೇ ಒಂದು ದೃಶ್ಯವನ್ನ ಮತ್ತು ವಿವರಣೆಯನ್ನ ಕೊಟ್ಟು ಹೇಳಿದಂತ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಬೆಂಗಳೂರಿನಿಂದ KGF ಪ್ರಯಾಣದಲ್ಲಿ ಮಾರ್ಗದಲ್ಲಿ ಬಹುದೊಡ್ಡ ಪ್ರದೇಶದಲ್ಲಿ, ಒಂದು ನಿರ್ಜನವಾದ ಪ್ರದೇಶ, ಅಷ್ಟೊಂದು ವ್ಯವಸಾಯವನ್ನ ಮಾಡದಂತ ಒಂದು ಪ್ರದೇಶ, ಆ ಪ್ರದೇಶವನ್ನ 20 ವರ್ಷಗಳ ಹಿಂದೆ ಅವರು ಅದನ್ನ ಕೊಂಡುಕೊಂಡರು. ಹೊರ ದೇಶಗಳಿಂದ ಕೆಲಸಗಾರರನ್ನು ತಂದು ಅದನ್ನು ಬಹು ಸುಂದರವಾದಂತ ಗಾಲ್ಫ್ ಆಡುವ ಆಂಗಣವಾಗಿ ಮಾಡಿದರು. ಆ ಒಂದು ಸ್ಥಳದಲ್ಲಿ ಕೂಡ ನಾವು ಸೇವೆಯನ್ನು ಮಾಡಿದ್ದೇವೆ, ಕೆಲಸ ಮಾಡಿ ಬಂದಿದ್ದೇವೆ. ಆದ ಕಾರಣ ಬಹು ಸ್ಪಷ್ಟವಾಗಿಯೂ ನಿಖರವಾಗಿಯೂ ಇವುಗಳನ್ನು ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ರಾಯ್ ಅವರು ಸ್ವತಃ ಹೇಳಿದಂತ ಹೇಳಿಕೆಯನ್ನು ಗಮನಿಸಿರಿ. ನಾನು ಯಾವ ಸಂಗತಿಗಳನ್ನ ಅಂದುಕೊಳ್ಳುತ್ತೇನೋ ಅದನ್ನ, ಆ ಒಂದು ಕನಸುಗಳನ್ನ ನನಸು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ತಿಳಿಸಿದರು. ಅವರು ಈ ಮಾತನ್ನು ಹೇಳುವಾಗ ಆ ಸ್ಥಳವನ್ನ ಅವರು ಕೊಂಡುಕೊಂಡು ಅದನ್ನ ಅಭಿವೃದ್ಧಿಪಡಿಸಿದ 20 ವರ್ಷಗಳ ನಂತರ ಆಡಿದಂತ ಮಾತು. ಆದರೆ ಹೆಚ್ಚು ಕಡಿಮೆ 2 ವಾರದ ನಂತರ ಅವರು ಈ ಭೂಮಿಯ ಮೇಲೆ ಇಲ್ಲ. ಅವರ ವಯಸ್ಸು 57 ವರ್ಷಗಳು. ವಾರ್ತಾ ಮಾಧ್ಯಮಗಳಲ್ಲಿ ಅವರ ಆಸ್ತಿಯ ವಿವರ 8,500 ಕೋಟಿ. ಮಾರ್ಕ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಾಕ್ಯ. ಒಬ್ಬ ಮನುಷ್ಯನು ಇಡೀ ಲೋಕವನ್ನ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಟ್ಟುಕೊಂಡರೆ ಅವನಿಗೆ ಪ್ರಯೋಜನವೇನು? ಅವನಿಗೆ ಲಾಭವೇನು? ಪ್ರಿಯರೇ, ಅನೇಕರು ಕೆಲಸ ಕಾರ್ಯಗಳಲ್ಲಿ ಲಂಚ ತೆಗೆದುಕೊಳ್ಳುತ್ತಾರೆ. ಬೇರೆ ವಿಧವಾಗಿ ಹಣವನ್ನ, ಆಸ್ತಿಯನ್ನ ಗಳಿಸಿಕೊಳ್ಳುತ್ತಾರೆ. ಪ್ರಯೋಜನವೇನು? ಲೋಕವನ್ನು ಸಂಪಾದಿಸಿಕೊಂಡು ಆತ್ಮ ನಷ್ಟಪಟ್ಟರೆ ಪ್ರಯೋಜನವೇನು? ಅದಕ್ಕೆ ಬದಲಾಗಿ ಲೋಕವನ್ನ ಬಿಟ್ಟು ದೇವರನ್ನ ಸಂಪಾದಿಸಿಕೊಳ್ಳುವಂತೆ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ದೇವರು ತಾನೇ ಅಪಾರವಾದ ಕೃಪೆಯನ್ನ, ಕರುಣೆಯನ್ನ ದಯಪಾಲಿಸಲಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ. ಅವರು ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನು ಕೂಡ ತೊರೆದವರಾಗಿ ಕರ್ತನಿಗೋಸ್ಕರವಾಗಿ ಜಯವನ್ನ ಹೊಂದಿದರೆಂಬುದಾಗಿ ಈ ವಾಕ್ಯ ಭಾಗ ಮಾತನಾಡುತ್ತದೆ. ವಾಕ್ಯವನ್ನ ನನ್ನೊಂದಿಗೆ ಧ್ಯಾನಿಸುತ್ತಿರ್ತಕ್ಕಂಥ ಪ್ರಿಯ ಸೋದರ ಸೋದರಿಯರೇ, ನಮ್ಮ ಈ ಒಂದು ಜೀವಿತ ತಾತ್ಕಾಲಿಕವಾದದ್ದು. ನಮ್ಮ ಜೀವಿತ ಹೂವಿಗೆ ಹೋಲಿಸಲ್ಪಟ್ಟಿದೆ. ನಮ್ಮ ಜೀವಿತ ಹುಲ್ಲಿಗೆ ಹೋಲಿಸಲ್ಪಟ್ಟಿದೆ. ಹೂವು ಬಾಡಿ ಹೋಗುತ್ತದೆ, ಹುಲ್ಲು ಒಣಗಿ ಹೋಗುತ್ತದೆ. ಯೆಶಾಯ 40ನೇ ಅಧ್ಯಾಯ 8ನೇ ವಾಕ್ಯ, ನರಜಾತಿಯೆಲ್ಲ ಹುಲ್ಲಿನಂತಿದೆ, ಹೂವಿನಂತಿದೆ, ಬಾಡಿ ಹೋಗುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವಾಗ ಮರಣದ ನಂತರ ನಮಗೆ ಜೀವ ಉಂಟು, ಮರಣದ ನಂತರ ಜೀವಿತ ಉಂಟು. ಮರಣದ ನಂತರ ನಮ್ಮ ಜೀವಿತ ಪ್ರಾರಂಭಗೊಳ್ಳುತ್ತದೆ. ನೀವು ಶವ ಸಂಸ್ಕಾರಕ್ಕೆ ಶವವನ್ನ ಕೊಂಡೊಯ್ಯುವಂತ ವಾಹನವನ್ನ ನೋಡಿದ್ದೀರಿ. ಆ ವಾಹನದ ಮೇಲೆ ಒಂದು ಹೇಳಿಕೆಯನ್ನು ಹಾಕಿದ್ದಾರೆ. ನೆನಪು ಮಾಡ್ಕೊಳ್ರಿ. ಯಾವ ಹೇಳಿಕೆ ಗೊತ್ತಾ? ಅಂತಿಮ ಯಾತ್ರೆ. ಅಂತಿಮ ಯಾತ್ರೆ ಅಲ್ಲ, ಅವರ ಯಾತ್ರೆ ಅಲ್ಲಿಂದ ಪ್ರಾರಂಭಗೊಳ್ಳುವಂತ ಯಾತ್ರೆಯಾಗಿದೆ. ಸೋ ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ನಮ್ಮ ಪ್ರಾಣವನ್ನ ಹೆಚ್ಚಾಗಿ ಪ್ರೀತಿಸದೆ
ಲೋಕವನ್ನ ಹೆಚ್ಚಾಗಿ ಪ್ರೀತಿಸದೆ ದೇವರನ್ನು ಪ್ರೀತಿಸೋಣ, ದೇವರ ರಾಜ್ಯವನ್ನ ಪ್ರೀತಿಸೋಣ, ದೇವರ ಸಭೆಯನ್ನ ಪ್ರೀತಿಸೋಣ, ದೇವರ ಮಕ್ಕಳನ್ನ ಪ್ರೀತಿಸೋಣ. ಕ್ರಿಸ್ತನೇ ನಮಗೆ ಐಶ್ವರ್ಯ, ಕ್ರಿಸ್ತನೇ ನಮಗೆ ನಿತ್ಯ ಜೀವ. ಆತನನ್ನ ನಾವು ಸಂಪಾದಿಸಿಕೊಳ್ಳುತ್ತಾ ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಮುಂದಕ್ಕೆ ಸಾಗಿ ಹೋಗೋಣ. ಪೌಲ ಹೇಳುತ್ತಿದ್ದಾನೆ, ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳಲು ನಾನು ಬಯಸುತ್ತೇನೆ. ಸೊ ಪ್ರಿಯರೇ, ನೀವು ನಾನು ಏನನ್ನ ಸಂಪಾದಿಸಿಕೊಳ್ಳುತ್ತಿದ್ದೇವೆ, ಏನನ್ನ ಗಳಿಸಿಕೊಳ್ಳುತ್ತಿದ್ದೇವೆ, ಏನನ್ನ ಕಳೆದುಕೊಳ್ಳುತ್ತಿದ್ದೇವೆ ಎಂಬುದನ್ನ ಈ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಪ್ರಾಣದ ಮೇಲಿನ ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನ ತೊರೆದಂತ ಜೀವಿತವನ್ನ ಅವರು ಜೀವಿಸಿದರು. ನೀವು ನಾನು ಆ ರೀತಿಯಾದಂಥ ತ್ಯಾಗ, ಸಮರ್ಪಣೆಯ ಜೀವಿತವನ್ನ ಜೀವಿಸಲು ದೇವರಾತ್ಮನು ತನ್ನ ವಾಕ್ಯದ ಮೂಲಕ ನನ್ನನ್ನು ಕರೆಯುತ್ತಿದ್ದಾನೆ, ನಿಮ್ಮನ್ನು ಕರೆಯುತ್ತಿದ್ದಾನೆ. ಪ್ರಿಯರೇ, ತಾವೆಲ್ಲರೂ ಕೂಡ ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್ ಎಂಬ ಹಾಡನ್ನ ಬಲ್ಲವರಾಗಿದ್ದೀರಿ. ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಪ್ರಿಯರೇ, ನಿಮಗೆ ಗೊತ್ತಾ ಈ ಒಂದು ಹಾಡು ಹೇಗೆ ರಚಿತವಾದುದು ಎಂಬುದಾಗಿ ಗೊತ್ತಾ? ಈ ಹಾಡು ಯಾವ ಬುಡಕಟ್ಟು ಜನಾಂಗದವರ ಅಚ್ಚುಮೆಚ್ಚಿನ ಗೀತೆ ಎಂಬುದಾಗಿ ನಿಮಗೆ ಗೊತ್ತಾ? ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು, ಆದರೆ ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಆದ ಕಾರಣ ಅವರಿಗೋಸ್ಕರವಾಗಿ ಈ ಒಂದು ವಿಷಯಗಳನ್ನ, ಸಂಗತಿಗಳನ್ನ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ಒತ್ತು ಕೊಡುವ ಸಲುವಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 2000 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆತನು ಬಂದನು. ಈಗ 2026 ವರ್ಷ, 2000 ವರ್ಷಗಳ ಹಿಂದೆ, ಅಲ್ಲಿಂದ 150 ವರ್ಷಗಳ ಹಿಂದೆ ಬಹು ದೊಡ್ಡ ಉಜ್ಜೀವನವನ್ನ ವೇಲ್ಸ್ ರಾಜ್ಯದಲ್ಲಿ ದೇವರು ಉಂಟು ಮಾಡಿದನು. ಅದರ ಪರಿಣಾಮ ಬ್ಯಾಪ್ಟಿಸ್ಟ್ ಸಭೆಗೆ ಸೇರಿದಂತ ಅನೇಕ ಮಿಷನರಿಗಳು ಭಾರತ ದೇಶದ ದಕ್ಷಿಣ ಪೂರ್ವ ಭಾಗಕ್ಕೆ ಬಂದರು. ಈ ದಿನ ಆ ಪೂರ್ವ ಭಾಗವನ್ನ ಅಸ್ಸಾಂ ಎಂಬುದಾಗಿಯೂ ಮೇಘಾಲಯ ಎಂಬುದಾಗಿಯೂ ಆ ಪ್ರದೇಶಗಳು ಭಾಗವಾಗಿರುವುದನ್ನು ಕುರಿತು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಈ ಒಂದು ಬುಡಕಟ್ಟು ಜನಾಂಗದ ಹೆಸರು ಗಾರೋ, GARO. ಇವರ ನಡುವೆ ಒಬ್ಬ ಮಿಷನರಿ ಬಹು ಪ್ರಯಾಸ ಪಟ್ಟು ಒಂದು ಕುಟುಂಬವನ್ನ ಆತನು ರಕ್ಷಣೆಗೆ ನಡೆಸಿದನು. ತಂದೆ, ತಾಯಿ, 2 ಗಂಡು ಮಕ್ಕಳನ್ನ ಆತನು ರಕ್ಷಣೆಗೆ ನಡೆಸಿದನು. ಯಾಕೆಂದರೆ ಈ ಗಾರೋ ಬುಡಕಟ್ಟು ಜನಾಂಗದವರು ತಲೆಯನ್ನ ತೆಗೆಯುವಂತ ಜನಾಂಗದವರಾಗಿದ್ದರು. ಆ ದಿನಗಳಲ್ಲಿ ಯಾರನ್ನು ಕೂಡ ಇವರು ತಮ್ಮ ಪ್ರದೇಶದಲ್ಲಿ ಅನುಮತಿಸುತ್ತಿರಲಿಲ್ಲ. ಯಾವಾಗ ಈ ಮಿಷನರಿ ಮೂಲಕ ಈ ಒಂದು ಕುಟುಂಬ ರಕ್ಷಣೆ ಹೊಂದಿತೋ, ಅದರ ಪರಿಣಾಮವಾಗಿ ಈ ಕುಟುಂಬದ ಮೂಲಕ ಆ ಬುಡಕಟ್ಟು ಜನಾಂಗದಲ್ಲಿ ಅನೇಕರು ರಕ್ಷಣೆ ಹೊಂದುತ್ತಾ ಬಂದರು. ಈ ಒಂದು ಕುಟುಂಬ ಅಂಟು ರೋಗದ ತರ ಯಾರೆಲ್ಲ ಭೇಟಿಯಾಗುತ್ತಿದ್ದಾರೋ, ಯಾರಿಗೆಲ್ಲ ಸುವಾರ್ತೆಯನ್ನು ಸಾರುತ್ತಿದ್ದಾರೋ, ಯೇಸುವಿನ ಶಾಂತಿ, ಯೇಸುವಿನ ಪ್ರೀತಿ, ಪಾಪ ಕ್ಷಮಾಪಣೆಯನ್ನು ಅವರು ಸಾರುತ್ತಾ ಬಂದರು. ಅವರೆಲ್ಲರೂ ಕೂಡ ರಕ್ಷಣೆ ಹೊಂದಲು ತೊಡಗಿದಳು. ಅದರ ಪರಿಣಾಮ ಬುಡಕಟ್ಟಿನ ಮುಖ್ಯಸ್ಥ, ಯಜಮಾನ ಎಲ್ಲರನ್ನೂ ಕೂಡ ಆಹ್ವಾನಿಸಿದ. ಎಲ್ಲರನ್ನೂ ಆತನು ಆಹ್ವಾನಿಸಿ ಮೊಟ್ಟ ಮೊದಲನೇದಾಗಿ ರಕ್ಷಣೆ ಹೊಂದಿದಂತ ಈ ಸಹೋದರನನ್ನು, ಅವನ ಕುಟುಂಬವನ್ನ ಆತನು ಎಲ್ಲರ ಮುಂದೆ ಕರೆದು ಈತನಿಗೆ ಹೇಳಿದ, ನೀನು ನಿನ್ನ ನಂಬಿಕೆಯನ್ನ ತಿರಸ್ಕರಿಸು. ಯೇಸುವಿನ ಮೇಲೆ ನೀನಿಟ್ಟಿರ್ತಕ್ಕಂಥ ನಂಬಿಕೆಯನ್ನ ನೀನು ಬಿಡು, ಆಗ ನಿನ್ನ 2 ಗಂಡು ಮಕ್ಕಳನ್ನ ಉಳಿಸುತ್ತೇನೆ ಎಂಬುದಾಗಿ ಹೇಳಿದ. ಆಗ ಈ ಬುಡಕಟ್ಟು ವ್ಯಕ್ತಿ ಆತನು ತಿಳಿಸಿದ,
ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ನಾನು ತೀರ್ಮಾನ ಮಾಡಿದ್ದೇನೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸುತ್ತೇನೆಂದು. ಆ ಮುಖ್ಯಸ್ಥ ತನ್ನ ಅನುಚರರಿಗೆ ಹೇಳಿದ, ಬಾಣವನ್ನ ಎಸೆದು ಈ ಇಬ್ಬರು ಗಂಡು ಮಕ್ಕಳನ್ನ ಕೊಲ್ಲು ಎಂಬುದಾಗಿ. ಇಬ್ಬರು ಗಂಡು ಮಕ್ಕಳಿಗೂ ಕೂಡ ಬಾಣವನ್ನ ಎಸೆದರು. ಅವರು ಆತನ ಮುಂದೆ ಪ್ರಾಣವನ್ನ ಕಳೆದುಕೊಂಡವರಾಗಿ ನೆಲಕ್ಕೆ ಬಿದ್ದರು. ಪುನಃ ಬುಡಕಟ್ಟಿನ ಮುಖ್ಯಸ್ಥ ಆ ಸಹೋದರನನ್ನು ನೋಡಿ, ಮತ್ತೊಂದು ಅವಕಾಶವನ್ನ ಕೊಡುತ್ತೇನೆ, ನೀನು ಯೇಸುವಿನ ಮೇಲೆ ನಿನ್ನ ನಂಬಿಕೆಯನ್ನ ತಿರಸ್ಕರಿಸುವಿಯಾದರೆ ನಿನ್ನ ಹೆಂಡತಿಯನ್ನ ಉಳಿಸುತ್ತೇನೆ, ನಿನ್ನನ್ನ ಉಳಿಸುತ್ತೇನೆ, ಇಲ್ಲದೆ ಹೋದರೆ ನಾನು ಆಕೆಯನ್ನು ಕೂಡ ಪ್ರಾಣವನ್ನು ತೆಗೆಯುತ್ತೇನೆ ಎಂಬುದಾಗಿ ಹೇಳಿದ. ಈ ಮಿಷನರಿ, ರಕ್ಷಣೆ ಹೊಂದಿದಂತ ಈ ಬುಡಕಟ್ಟು ವ್ಯಕ್ತಿ ತಿಳಿಸಿದ, ದೌ ನೋ ಒನ್ ಜಾಯಿನ್ಸ್ ಮೀ, ಸ್ಟಿಲ್ ಐ ವಿಲ್ ಫಾಲೋ. ನನ್ನೊಂದಿಗೆ ಯಾರು ಕೂಡ ಹಿಂಬಾಲಿಸದೆ ಹೋದರೂ ಕೂಡ, ಸೇರಿಕೊಳ್ಳದೆ ಹೋದರೂ ಕೂಡ ನಾನು ಯೇಸುವನ್ನ ಹಿಂಬಾಲಿಸುತ್ತೇನೆ ಎಂಬುದಾಗಿ ಆ ಹಾಡಿನ ಚರಣವನ್ನ ಆತನು ಹಾಡಿದ. ಅದರ ಪರಿಣಾಮ ಪುನಃ ಬಾಣಗಳಿಂದ ಸಹೋದರಿಯನ್ನು ಕೂಡ ಕೊಂದರು. ಕೊನೆಯ ಗಳಿಗೆ, ಕೊನೆಯ ಸಮಯ, ಪುನಃ ಬುಡಕಟ್ಟು ಮುಖ್ಯಸ್ಥ ತಿಳಿಸಿದ, ಇಗೋ ನಿನ್ನ ಮಕ್ಕಳು ಸತ್ತು ಹೋದರು, ನಿನ್ನ ಹೆಂಡತಿ ಸತ್ತು ಹೋದಳು, ಈಗ ನಿನ್ನೊಬ್ಬನೇ ಉಳಿದಿದ್ದಿ. ನೀನು ಯೇಸುವಿನ ಮೇಲೆ ನಿನ್ನ ನಂಬಿಕೆಯನ್ನ ಬಿಟ್ಟು ಬಿಡುವುದಾದರೆ, ಅಲ್ಲಗಳೆಯುವುದಾದರೆ ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ, ಉಳಿಸುತ್ತೇನೆ ಎಂಬುದಾಗಿ ಆತನು ತಿಳಿಸಿದ. ಆಗ ಆ ಮಿಷನರಿ ಆ ಬುಡಕಟ್ಟು ಮುಖ್ಯಸ್ಥನಿಗೆ ಹೇಳಿದ, ದ ಕ್ರಾಸ್ ಬಿಫೋರ್ ಮೀ, ದ ವರ್ಡ್ ಬಿಹೈಂಡ್ ಮೀ, ನೋ ಟರ್ನಿಂಗ್ ಬ್ಯಾಕ್. ಶಿಲುಬೆ ನನ್ನ ಮುಂದೆ ಇದೆ, ಲೋಕ ನನ್ನ ಹಿಂದೆ ಇದೆ, ನಾನು ಹಿಂದಿರುಗಲಾರೆನೆಂಬುದಾಗಿ ತಿಳಿಸಿದ. ಅದರ ಪರಿಣಾಮ ಪುನಃ ಬುಡಕಟ್ಟಿನ ಯಜಮಾನ ತನ್ನ ಅನುಚರರಿಗೆ ಹೇಳಿದ, ಬಿಲ್ಲಿನಿಂದ ಆ ಮಿಷನರಿಯನ್ನು ಕೂಡ ಕೊಂದನು. ಮಕ್ಕಳ ಶವ, ಹೆಂಡತಿಯ ಶವ, ಆತನ ಶವ. ದೇವರು ಆ ಬುಡಕಟ್ಟು ಮುಖ್ಯಸ್ಥನಿಗೆ ಜೀವಿತದಲ್ಲಿ ಒಂದು ಮಾನಸಾಂತರವನ್ನ, ಅದ್ಭುತವನ್ನ ಆ ಗಳಿಗೆಯಲ್ಲಿ ಮಾಡಿದ. ಆ ಮುಖ್ಯಸ್ಥನು ಆ ಒಂದು ರಕ್ತ ಸಾಕ್ಷಿಗಳ ನಡುವೆ ನಿಂತು, ಇವರು ಯಾರು, ಯಾವ ಯೇಸುವನ್ನ ಇವರು ನಂಬಿದ್ದಾರೆ, ಯಾವುದೋ ಒಂದು ದೂರ ದೇಶದಲ್ಲಿ ಹುಟ್ಟಿ ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನು ಆತನ ಮೇಲೆ ನಂಬಿಕೆ ಇಟ್ಟು ತಮ್ಮ ಪ್ರಾಣವನ್ನ ಇವರು ಕಳಕೊಂಡರಲ್ಲ, ತಮ್ಮ ಪ್ರಾಣವನ್ನ ಇವರು ಪ್ರೀತಿಸಲಿಲ್ಲವಾ? ವಲ್ಲ, ಇವರ ನಂಬಿಕೆ ಎಂತ ನಂಬಿಕೆ, ನಾನು ಕೂಡ ಆ ನಂಬಿಕೆಯನ್ನು ಹೊಂದಿಕೊಳ್ಳಬೇಕು, ನಾನು ಕೂಡ ಯೇಸು ಕ್ರಿಸ್ತನಿಗೆ ಸೇರಿದ್ದೇನೆ ಎಂಬುದಾಗಿ ಆತನು ಅದೇ ಕ್ಷಣದಲ್ಲಿ ಆ ಒಂದು ಹತವಾದವರ ಶವದ ಮುಂದೆ ಪ್ರಕಟಣೆ ಮಾಡಿದನು. ಅದರ ಪರಿಣಾಮ ಆ ಬುಡಕಟ್ಟಿನ ಎಲ್ಲ ಜನರು ಕೂಡ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡರು. ಪ್ರಿಯ ಸೋದರ ಸೋದರಿಯರೇ, ಆ ಮಿಷನರಿಯ ಹೆಸರು, ಆ ಬುಡಕಟ್ಟಿನ ರಕ್ಷಣೆ ಹೊಂದಿದಂತ ಪ್ರಾಣ ಹತಸಾಕ್ಷಿಯಾದಂಥ ವ್ಯಕ್ತಿ ಹೆಸರು ನೋಕ್ಸೆಂಗ್, NOKSENG, ನೋಕ್ಸೆಂಗ್. ಅವರ ಬುಡಕಟ್ಟು ಗಾರೋ, GARO, ಮೇಘಾಲಯ ಮತ್ತು ಅಸ್ಸಾಂ ಪ್ರದೇಶದಲ್ಲಿ ಅವರು ಕಂಡುಬರುತ್ತಿದ್ದಾರೆ. ಪ್ರಕಟಣೆಯ ಗ್ರಂಥ 12ನೇ ಅಧ್ಯಾಯ 11ನೇ ವಾಕ್ಯ, ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನ ತೊರೆದವರಾಗಿ ಜಯ ಹೊಂದುತ್ತಾರೆ. ಸಪ್ರಿಯರೇ, ನಮ್ಮ ಜೀವಿತ ಸಮಾಧಿಗೆ ಅಂತ್ಯವಾಗುವುದಿಲ್ಲ. ಸಮಾಧಿಯ ನಂತರ ಜೀವಿತ ಉಂಟು. ಮರಣ ನಮಗೆ ದ್ವಾರವಾಗಿದೆ. ಮರಣವೆಂಬ ಬಾಗಿಲಿನ ಮೂಲಕ ನಾವು ದೇವರ ರಾಜ್ಯವನ್ನ ಪ್ರವೇಶ ಮಾಡಲಿದ್ದೇವೆ. ಸಮಯವಿರುವಾಗ ಜಾನ್ ಬನಿಯನ್ ಆತನ ಸಾಕ್ಷಿಯನ್ನ ಓದಿರಿ,
ಕೇಳಿರಿ ಮತ್ತು ಆತನ ಮೂಲಕವಾಗಿ ಆತನ ಜಾನ್ ಬನಿಯನ್ ಜೀವಿತವನ್ನು ಆಧರಿಸಿ ರಚಿಸಲ್ಪಟ್ಟಂತ ಚಿತ್ರವನ್ನು ಕೂಡ ನೀವು ನೋಡಿರಿ, ಅರ್ಥ ಮಾಡಿಕೊಳ್ಳುವಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಯಾವುದನ್ನ ಪ್ರೀತಿಸುತ್ತೇವೆ? ಕೆಲಸವನ್ನ ಪ್ರೀತಿಸುತ್ತೇವಾ? ಹಣವನ್ನ ಪ್ರೀತಿಸುತ್ತೇವಾ? ಮಕ್ಕಳನ್ನ ಪ್ರೀತಿಸುತ್ತೇವಾ? ಯೇಸು ಸ್ವಾಮಿಯನ್ನ ಪ್ರೀತಿಸುತ್ತೇವಾ? ಅಥವಾ ಬೇರೆ ಇತರ ಸಂಗತಿಗಳನ್ನ ಪ್ರೀತಿಸುತ್ತೇವಾ? ದೇವರ ಪ್ರೀತಿಯನ್ನ ನಾವು ತಿಳಿದಿರುವುದಾದರೆ ನಾವು ಮೌನವಾಗಿರೋದಿಲ್ಲ, ಇತರರಿಗೆ ದೇವರ ಪ್ರೀತಿಯನ್ನ ಕುರಿತು ತಿಳಿಸುತ್ತಾ ಬರುತ್ತೇವೆ. ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಸಮೃದ್ಧಿಯಾಗಿದೆಯಾ? ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಯನ್ನ ಪ್ರೀತಿಸುತ್ತಾ ಇದ್ದೀರಾ? ಪ್ರಾಣಕ್ಕಿಂತ ಅಧಿಕವಾಗಿ ಯೇಸುವನ್ನ ಪ್ರೀತಿಸುತ್ತೀರಾ? ಅಥವಾ ಭಾನುವಾರ ಮಾತ್ರ ಯೇಸು ಸ್ವಾಮಿಯನ್ನ ಪ್ರೀತಿಸುತ್ತೀರಾ? ಜೀವಿತವನ್ನ ಪರೀಕ್ಷಿಸಿಕೊಳ್ಳಿ. ದೇವರ ವಾಕ್ಯ ಹೇಳುತ್ತದೆ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಾಕ್ಯ. ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 6 verse 9. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಪ್ರಿಯರೇ, ಯೋಹಾನನು ಹೇಳ್ತಾ ಇದ್ದಾನೆ, ನಾನು ಹತವಾದವರ ರಕ್ತ ಸಾಕ್ಷಿಗಳ ನಾನು ಕಂಡೇನು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ನಮ್ಮ ಮುಂದೆ, ನಮ್ಮ ಹಿಂದೆ ಅನೇಕರು ಹತಸಾಕ್ಷಿಗಳಾಗಿದ್ದಾರೆ. ನೀವು ನಾನು ಮರೆತು ಹೋಗುವಂತವರಾಗಿದ್ದೇವೆ. ನಮ್ಮ ನೆನಪುಗಳು ಸವೆದು ಹೋಗುವಂತದ್ದಾಗಿದೆ. ಸಮೀಪದಲ್ಲಿ ಗ್ರಾಹಂ ಸ್ಟೈನ್ ಅವರನ್ನು ಕೂಡ ನಾವು ನೆನಪು ಮಾಡಿಕೊಂಡೆವು. ಹತವಾದವರು, ಹತಸಾಕ್ಷಿಗಳಾದರು. ನೆನಪು ಮಾಡಿಕೊಳ್ಳ್ರಿ. ನಿಮ್ಮ ನೆನಪನ್ನ ಕೆದಕುವ ಸಲುವಾಗಿ ಅವರನ್ನ ಕುರಿತು ತಿಳಿಸುತ್ತಾ ಇದ್ದೇನೆ. ಎಲ್ಲಿದ್ದಾರೆ ಅವರು? ಈಗ ಎಲ್ಲಿದ್ದಾರೆ? ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 9ನೇ ವಾಕ್ಯ. ಅವರು ಯಜ್ಞವೇದಿಯ ಕೆಳಗಡೆ ಇದ್ದಾರೆ. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲಾಜರನು ಈಗ ಎಲ್ಲಿದ್ದಾನೆ? ಲಾಜರನು ಈಗ ಅಬ್ರಾಮನ ಹೆದೆಗೆ ಒರಗಿಸಲ್ಪಟ್ಟಿದ್ದಾನೆ. ಲೂಕ 23ನೇ ಅಧ್ಯಾಯ 43ನೇ ವಾಕ್ಯ, ಆ ಕಳ್ಳನು ಎಲ್ಲಿದ್ದಾನೆ? ಆ ಕಳ್ಳನು ಯೇಸುವಿನ ಮಾತಿನ ಪ್ರಕಾರ, ಹಿಂದೆ ನನ್ನ ಸಂಗಡ ಪರದೈಸಿನಲ್ಲಿ ನೀನಿರುವೆ. ಮರಣ ಅಂತ್ಯ ಅಲ್ಲ ಪ್ರಿಯರೇ, ಮರಣ ಶಾಶ್ವತವಲ್ಲ. 1 ಕೊರಿಂಥ 15ನೇ ಅಧ್ಯಾಯ 26ನೇ ವಾಕ್ಯ. ಓದುವುದನ್ನು ಕೇಳಿಸಿಕೊಳ್ಳೋಣ. 1 Corinthians chapter 15 verse 26. Let us hear the reading. ಮರಣವು ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು ಎಂಬುದೇ. ಅಂಡರ್ಲೈನ್ ದಟ್ ಫ್ರೇಸ್. ಮರಣ ಒಂದು ಶತ್ರು. ಅದು ಯಾವಾಗ ಅಂತ್ಯ ಆಗುತ್ತದೆ? ಕೊನೆಯದಾಗಿ ಅಂತ್ಯವಾಗುವಂತದ್ದಾಗಿದೆ. ಸೊ ನೀವು ನಾವು ನಮ್ಮ ಜೀವಿತವನ್ನ ಅಧಿಕವಾಗಿ ಪ್ರೀತಿಸದೆ ನಮಗೋಸ್ಕರ ಪ್ರಾಣ ಕೊಟ್ಟ ಯೇಸು ಸ್ವಾಮಿಯನ್ನ ನಾವು ಹೆಚ್ಚಾಗಿ ಪ್ರೀತಿಸೋಣ. ಈ ದಿನದ ಸಂಜೆಯ ಪ್ರಾರ್ಥನೆಯಲ್ಲೂ ಕೂಡ ನಾನು ಹಂಚಿಕೊಳ್ಳುತ್ತಿದ್ದೆ. ಗಲಾತಿ 2:20 ಸಂತ ಪೌಲರು ಬಹು ಸುಂದರವಾಗಿ ತಿಳಿಸುತ್ತಿದ್ದಾರೆ, ನಾನು ಕ್ರಿಸ್ತನ ಜೊತೆಗೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಈಗ ನಾನು ಜೀವಿಸುವುದು ಹೇಗೆಂದರೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಎಂಬುದಾಗಿ ಸಂತ ಪೌಲರು ಬಹು ಸುಂದರವಾಗಿ ತಮ್ಮ ಸಮರ್ಪಣೆಯನ್ನ ಕುರಿತು ತಿಳಿಸುತ್ತಿದ್ದಾರೆ. ಹಾಗಾದರೆ ನನ್ನನ್ನು ಕುರಿತು ಏನು? ನಿಮ್ಮನ್ನು ಕುರಿತು ಏನು? ದೇವರು ನನ್ನನ್ನು ಬೆಂಗಳೂರಿನಲ್ಲಿ ಇಟ್ಟಿದ್ದಾನೆ. ದೇವರು ನಿಮ್ಮನ್ನ ಬೆಳಗಾವಿಯಲ್ಲಿ ಇಟ್ಟಿರಬಹುದು, ಸಾಮ್ರಾದಲ್ಲಿ ಇಟ್ಟಿರಬಹುದು, ಮತ್ತು ಬೆಳಗಾವಿಯ ಹಲವಾರು ಪ್ರದೇಶಗಳಲ್ಲಿ ಇಟ್ಟಿರಬಹುದು, ಹುಬ್ಳಿಯಲ್ಲಿ ಇಟ್ಟಿರಬಹುದು, ಗೋವಾದಲ್ಲಿ ಇಟ್ಟಿರಬಹುದು. ಹೇಗೆ ಜೀವಿಸುತ್ತಿದ್ದೇವೆ? ಕರ್ತನಿಗೋಸ್ಕರವಾಗಿ ಜೀವಿಸೋಣ. ಕರ್ತನಿಗೋಸ್ಕರವಾಗಿ ನಾವು ಸಾಕ್ಷಿಯ ಜೀವಿತವನ್ನ ನಾವು ಜೀವಿಸೋಣ. ದೇವರು ನಮ್ಮನ್ನ ಬೆಳಕನ್ನಾಗಿಟ್ಟಿದ್ದಾನೆ. ದೇವರು ನಮ್ಮನ್ನ ಜ್ಯೋತಿಗಳನ್ನಾಗಿಟ್ಟಿದ್ದಾನೆ. ನಾವು ಅನೇಕರ ಜೀವಿತದಲ್ಲಿ ಬೆಳಕನ್ನ ತರುವಂತ ಜೀವಿತ, ಅನೇಕರಿಗೆ ನಾವು
ಯೇಸುಸ್ವಾಮಿಯ ಸುವಾರ್ತೆಯನ್ನ ತೆಗೆದುಕೊಂಡು ಅವರ ಸಮೀಪಕ್ಕೆ ಹೋಗುವಂತ ಜೀವಿತ, ಅನೇಕರನ್ನ ಬೆಂಕಿಯ ಬಾಯಿಯೊಳಗಿಂದ ಹೇಳಕೊಳ್ಳುವಂತ ಜೀವಿತವನ್ನ ಜೀವಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ಹೇಗೆ ಜೀವಿಸುತ್ತಿದ್ದೇವೆ? ರಕ್ಷಣೆ ಹೊಂದಿರಬಹುದು, ದೇವರ ವಾಕ್ಯವನ್ನ ಓದಬಹುದು, ಕರ್ತನ ಮಂದಿರಕ್ಕೆ ಹೋಗಬಹುದು, ಎಲ್ಲಾ ಕೂಟಗಳಲ್ಲಿ ಭಾಗವಹಿಸಬಹುದು. ಹೇಗಿದೆ ನಮ್ಮ ಜೀವಿತ? ನಮ್ಮ ಸಾಕ್ಷಿಯ ಜೀವಿತ ಹೇಗಿದೆ? ಅವರು ಯಜ್ಞದ ಕುರಿಯಾದಾತನ ರಕ್ತದ ಮೂಲಕ ಜಯ ಹೊಂದಿದರು, ವಾಕ್ಯದ ಮೂಲಕ ಜಯ ಹೊಂದಿದರು, ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನ ತೊರೆದವರಾಗಿ ಜಯ ಹೊಂದುತ್ತಿದ್ದಾರೆ. ನೀವು ನಾನು ತೊರೆಯೋದಕ್ಕೇನೆ ಇಷ್ಟಪಡೋದಿಲ್ಲ. ಅನೇಕ ಸಂಗತಿಗಳನ್ನ ನಾವು ತೊರೆಯೋದಕ್ಕೆ ಇಷ್ಟಪಡೋದಿಲ್ಲ. ಅನೇಕ ಸಂಗತಿಗಳನ್ನ ನಾವು ಹಿಡಿದಿಟ್ಟುಕೊಳ್ಳಲು ಇಷ್ಟಪಡುತ್ತೇವೆ. ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಡೋಣ. ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತದಲ್ಲಿ ಬೇಡವಾದ ಕಾರ್ಯಗಳನ್ನ, ನೀನು ಬಯಸದ ಕಾರ್ಯಗಳನ್ನ ನೀನು ತೆಗೆದುಹಾಕು. ನೀನು ಬಯಸುವಂತ ಕಾರ್ಯಗಳನ್ನ ಹಿಡಿದುಕೊಳ್ಳುವಂತೆ ಸಹಾಯ ಮಾಡು. ನಿನ್ನನ್ನು ಹಿಡಿದುಕೊಳ್ಳುವಂತೆ ಸಹಾಯ ಮಾಡು. ನಿನ್ನನ್ನು ಹಿಂಬಾಲಿಸುವಂತೆ ಸಹಾಯ ಮಾಡು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನೋಕ್ಸೆನ್ ಯಾವ ರೀತಿಯಾಗಿ ಸುವಾರ್ತೆಯನ್ನ ಕೇಳಿದ, ಪ್ರಾಣವನ್ನು ಮಕ್ಕಳನ್ನು ಹೆಂಡತಿಯನ್ನು ತನ್ನನ್ನು ಕಳಕೊಂಡ, ಆದರೆ ತನ್ನ ಆತ್ಮವನ್ನು ಉಳಿಸಿಕೊಂಡ ಒಂದು ಬುಡಕಟ್ಟನ್ನ ಕರ್ತನ ಬಳಿಗೆ ಆತನು ನಡೆಸಿದ. ಈ ದಿನ ಗಾರೋ ಬುಡಕಟ್ಟು ಜನಾಂಗದ ಶ್ರೇಷ್ಠವಾದ ಒಂದು ಹಾಡೇನೆಂದರೆ, ಐ ಹ್ಯಾವ್ ಡಿಸೈಡೆಡ್ ಟು ಫಾಲೋ ಜೀಸಸ್. ಅನೇಕ ದೇವರ ಮಕ್ಕಳು ಅನೇಕ ಸ್ಥಳಗಳಲ್ಲಿ ಕರ್ತನಿಗೋಸ್ಕರವಾಗಿ ಜೀವಿಸಿದರು, ಹತಸಾಕ್ಷಿಗಳಾದರು. ಪೌಲನ ಜೀವಿತವನ್ನ ತೆಗೆದುಕೊಡ್ರಿ, ಪೇತ್ರನ ಜೀವಿತವನ್ನ ತೆಗೆದುಕೊಡ್ರಿ. ಪೇತ್ರ ಹೇಳಿದ, ನನ್ನನ್ನ ತಲೆ ಮೇಲೆ ಕಾಲ್ ಕೆಳಗಡೆ ಹಾಕಿ ಶಿಲುಬೆಗೆ ಹಾಕಬೇಡ್ರಿ, ಅದಕ್ಕೆ ನಾನು ಅರ್ಹನಲ್ಲ ಎಂಬುದಾಗಿ ಹೇಳಿದ. ತಲೆ ಕೆಳಗೆ ಹಾಕಿ ಆತನು ಕ್ರೂಜಿಗೆ ಹಾಕಲ್ಪಟ್ಟ. ದೇವರ ಎಲ್ಲ 12 ಶಿಷ್ಯರಲ್ಲಿ ಯೋಹಾನರ ಹೊರತಾಗಿ ಮತ್ತೆಲ್ಲರೂ ಕೂಡ ಬಹು ಕ್ರೂರವಾಗಿ ಹಿಂಸೆಯನ್ನ ಹೊಂದಿ ಹತಸಾಕ್ಷಿಗಳಾದರೆಂಬುದಾಗಿ ಚರಿತ್ರೆ ಸಾರುವಂತದಾಗಿದೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರರೇ, ನೀವು ನಾನು ಭಯಪಡುವಂತ ಅವಶ್ಯಕತೆ ಇಲ್ಲ. ನೀವು ನಾನು ಹೊಂದಿಕೊಂಡಿರ್ತಕ್ಕಂಥ ಗಾಯಗಳಿಗಿಂತ ಯೇಸು ಸ್ವಾಮಿ ತನ್ನ ದೇಹದಲ್ಲಿ ಹೊಂದಿಕೊಂಡಂತ ಗಾಯಗಳು ಅಧಿಕವಾಗಿವೆ. ಆತನು ಅಧಿಕವಾಗಿ ನಮ್ಮನ್ನ ಪ್ರೀತಿಸಿದ, ಆತನು ಇನ್ನೂ ನಮ್ಮನ್ನ ಪ್ರೀತಿಸುತ್ತಿದ್ದಾನೆ. ಆದರೆ ನಾವು ಪ್ರೀತಿಸುತ್ತೇವಾ ಆತನನ್ನ? ಪ್ರಾಣಕ್ಕಿಂತ ಅಧಿಕವಾಗಿ ಪ್ರೀತಿಸ್ತೇವಾ? ಬೆಳ್ಳಿಗಿಂತ ಅಧಿಕವಾಗಿ ಪ್ರೀತಿಸ್ತೇವಾ? ಹೆಂಡತಿಗಿಂತ ಅಧಿಕವಾಗಿ ಪ್ರೀತಿಸ್ತೇವಾ? ಮಕ್ಕಳಿಗಿಂತ ಅಧಿಕವಾಗಿ ಪ್ರೀತಿಸ್ತೇವಾ? ನಮ್ಮ ಸುಖ ಭೋಗಗಳಿಗಿಂತ ಅಧಿಕವಾಗಿ ಪ್ರೀತಿಸುತ್ತಿದ್ದೇವಾ? ನಾವು ಒಂದು ದಿನಕ್ಕೆ ಎಷ್ಟು ಸಮಯ ಆತನಿಗೆ ಕೊಡುತ್ತೇವೆ ಪ್ರಿಯರೇ? ಒಂದು ದಿನಕ್ಕೆ ಎಷ್ಟು ಸಮಯ, ಎಷ್ಟು ಅವಧಿ ದೇವರ ವಾಕ್ಯವನ್ನ ನಾವು ಓದುತ್ತೇವೆ ಪ್ರಿಯರೇ? ಎಲ್ಲ ಕೂಟಗಳಲ್ಲಿ, ಆತ್ಮೀಯ ಕೂಟಗಳಲ್ಲಿ ನಾವು ಭಾಗವಹಿಸುತ್ತಿದ್ದೇವಾ? ವೈರಾಗ್ಯವುಳ್ಳವರಾಗಿದ್ದೇವಾ? ಮೊದಲ ವ್ಯಕ್ತಿಯಾಗಿ ಜಾಯಿನ್ ಆಗ್ತೇವಾ? ಮೊದಲ ವ್ಯಕ್ತಿಯಾಗಿ ಸಭೆಗೆ ಹೋಗುತ್ತೇವಾ? ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳೋಣ. ನಮ್ಮ ಜೀವಿತವನ್ನ ಆತನಿಗೆ ಪುನಃ ನೂತನ ರೀತಿಯಲ್ಲಿ ಸಮರ್ಪಿಸಿಕೊಳ್ಳೋಣ. ನೆಹೆಮೀಯನ ಅಧ್ಯಾಯವನ್ನ ಧ್ಯಾನಿಸುತ್ತಿದ್ದೇನೆ ಈ ಸಂಜೆ ವೇಳೆಯಲ್ಲೂ ಕೂಡ ನನ್ನ ಸಹಮಿತ್ರರ ಜೊತೆಗೆ. ಯಾವ ಕ್ಷೇತ್ರದಲ್ಲಿ ತಮ್ಮ ಪಾಪಗಳನ್ನ ವಾಕ್ಯದ ಬೆಳಕಿನಲ್ಲಿ ಕಂಡುಕೊಂಡರೋ ಆಯಾ ಕ್ಷೇತ್ರಗಳಲ್ಲಿ ತಮ್ಮ ಜೀವಿತವನ್ನ ಸರಿಪಡಿಸಿಕೊಂಡರು. ಸಬ್ಬತ್ತನ್ನು ಆಚರಿಸುತ್ತಿರಲಿಲ್ಲ. ದೇವರ ವಾಕ್ಯವನ್ನ ಕೇಳಿದ ನಂತರ ಸಬ್ಬತ್ತನ್ನು ಆಚರಿಸುವುದಾಗಿ ತಮ್ಮನ್ನ ಸಮರ್ಪಿಸಿಕೊಂಡರು. ಮಿಶ್ರ ಜಾತಿಯ ಜೊತೆಗೆ, ರಕ್ಷಣೆ ಹೊಂದದೇ ಇರುವಂತ ವ್ಯಕ್ತಿಯ ಜೊತೆಗೆ ಮದುವೆ ಮಾಡಿಕೊಳ್ಳುತ್ತಿದ್ದರು. ತದನಂತರ ದೇವರ ವಾಕ್ಯ ಹೇಳುತ್ತದೆ, ದೇವರನ್ನ ನಂಬದವರ ಜೊತೆಗೆ ಮದುವೆಯಾಗಬೇಡಿರಿ, ಕ್ರಿಸ್ತನನ್ನ ನಂಬದವರ ಜೊತೆಗೆ ಮದುವೆಯಾಗಬೇಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳಿದಾಗ ಅವರು ಅದನ್ನು ಕೂಡ ಬಿಟ್ಟರು, ತಮ್ಮ ಜೀವಿತವನ್ನ ಸರಿಪಡಿಸಿಕೊಂಡರು. ಈ ವಾಕ್ಯವನ್ನ ಕೇಳಿದ್ದೀರಿ. ತಮ್ಮ ಪ್ರಾಣದ ಮೇಲಿನ ಪ್ರೀತಿಯನ್ನ ತೊರೆದವರಾಗಿ ಅವರು ಜಯ ಹೊಂದಿದರು. ವಾಕ್ಯದ ಮೂಲಕ ಜಯ ಹೊಂದಿದರು. ಯಜ್ಞದ ಕುರಿಯಾದಾತನ ರಕ್ತದ ಮೂಲಕ ಜಯ ಹೊಂದಿದರು. ದೇವರಾತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡುತ್ತಾ ಬಂದಿದ್ದಾನೆ. ನಮ್ಮ ಪ್ರತಿಕ್ರಿಯೆ ಏನು? ಇಸ್ರೇಲರು ಪುನಃ ತಮ್ಮನ್ನ ಪ್ರತಿಷ್ಠೆಪಡಿಸಿಕೊಂಡರು. ನೀವು ನಾನು ಪ್ರತಿಷ್ಠೆಪಡಿಸಿಕೊಳ್ಳೋಣವೇ? ಬಹು ಸುಂದರವಾದಂತ ಧ್ಯಾನ. ಕರ್ತನ ಚಿತ್ರದಾದರೆ ಆತನ ಸಮಯದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕರ್ತನು ಅವರಿಗೆ ಗುಲಾಮತನದಿಂದ ಬಿಡುಗಡೆ ಮಾಡಿದ, ಭೂಮಿಯನ್ನ ಕೊಟ್ಟ,
ಲತೆಗಳ ವ್ಯವಸಾಯದ ತೋಟಗಳನ್ನ ಕೊಟ್ಟ, ಜನರನ್ನ ಕೊಟ್ಟ, ಸಕಲ ವಿಧವಾಗಿ ಆಶೀರ್ವದಿಸಿದ, ಸಂಪತ್ತನ್ನ ಕೊಟ್ಟ, ಬೆಳ್ಳಿಯನ್ನ ಕೊಟ್ಟ, ಚಿನ್ನವನ್ನ ಕೊಟ್ಟ, ಎಲ್ಲವನ್ನ ಮರೆತು ಹೋದರು. ಅವರು ಒರಟು ಕತ್ತು ಉಳ್ಳವರಾಗಿ, ಸ್ಟಿಫ್ ನೆಕ್ಡ್ ಪೀಪಲ್, ದೇವರಿಗೆ ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿದರು. ಗಾಡ್ ಗೇವ್ ದೆಮ್ ಲಾ, ದೇವರವರಿಗೆ ಧರ್ಮಶಾಸ್ತ್ರವನ್ನ ಕೊಟ್ಟ, ಸರಿಯಾದ ಮಾರ್ಗದಲ್ಲಿ ನಡೆಯಲು ಅವರು ದೇವರ ವಾಕ್ಯವನ್ನ ತಿರಸ್ಕಾರ ಮಾಡಿದರು. ನನ್ನ ಜೀವಿತ, ನಿಮ್ಮ ಜೀವಿತ, ವಾಕ್ಯವನ್ನ ಕೇಳೋಣ, ವಾಕ್ಯವನ್ನ ಧ್ಯಾನಿಸೋಣ, ವಾಕ್ಯದ ಪ್ರಕಾರ ನಡೆಯೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರ.